ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನನ್ನ ಕೊಲೀಗ್ ನರಸಿಂಹಮೂರ್ತಿ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಕೆಲ ಹೊತ್ತಿನ ಮುಂಚೆ ಸುದ್ದಿಗೋಷ್ಠಿಯಲ್ಲಿ ಹಲವಾರು ಆರೋಪಗಳನ್ನು ಮುಖ್ಯಮಂತ್ರಿಯ ಮೇಲೆ, ಡಿಸಿ ಮೇಲೆ ಮಾಡಿದ್ರು. ಈಗ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರಿಂದ ಒಂದು ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆಯಲ್ಲಿ ಈ ಸುದ್ದಿಗೋಷ್ಠಿಯಲ್ಲಿ ಹೇಳಿದ ಎಲ್ಲ ವಿಚಾರಗಳನ್ನು ಅವ್ರ ಮುಂದೆ ಇಟ್ಟು ನ್ಯಾಯ ಕೇಳಬೇಕಾಗಿತ್ತು. ಅದಕ್ಕೂ ಮೊದಲೇ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಅಂದರೆ ಇವತ್ತಿನ ವಿಚಾರಣೆಯಲ್ಲೂ ನನಗೆ ನ್ಯಾಯ ಸಿಗಲ್ಲ ಅಂತ ಸುಮಲತಾ ಅವರಿಗೆ ಕನ್ಫರ್ಮ್ ಆಗ್ಬಿಟ್ಟಿದೆಯಾ ಅಂತ? ಎಲ್ಲೋ ಒಂದು ಕಡೆ ಹಾಗೆ ಅನಿಸ್ತಿರ್ತಕ್ಕಂತಹದ್ದು ಅರವಿಂದ್. ಯಾಕಂತ ಹೇಳಿದ್ರೆ ಇವತ್ತು ಮಂಡ್ಯದ ಅವ್ರ ನಿವಾಸದಲ್ಲಿ ಸುಮಲತಾ ಅಂಬರೀಶ್ ರವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯ ಉದ್ದಕ್ಕೂ ಮುಖ್ಯಮಂತ್ರಿಗಳು ಮತ್ತೆ ಮಂಡ್ಯ ಜಿಲ್ಲಾಧಿಕಾರಿ ಅವರು ಏನೊಂದು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಇವರಿಂದ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿಖಿಲ್ ರವರ ನಾಮಪತ್ರದ ಪರಿಶೀಲನೆ ವೇಳೆ ಆ ವಿಡಿಯೋ ತುಣುಕೇನಿದೆ, ಆ ವಿಡಿಯೋ ತುಣುಕನ್ನ ವಿಡಿಯೋಗ್ರಾಫರ್ ಟ್ಯಾಂಪರಿಂಗ್ ಮಾಡಿದ್ದಾನೆ, ಆತನ ಮೇಲೆ ಕೇಸನ್ನು ಹಾಕ್ತಿದ್ದೀವಿ ಅಂತೇಳಿ ಹಾಸ್ಯಾಸ್ಪದ ಹೇಳಿಕೆಗಳನ್ನ ಮಂಡ್ಯ ಡಿಸಿ ಅವರು ಕೊಡ್ತಾರೆ. ಹಾಗಂದ್ಮೇಲೆ ಒಬ್ಬ ಜವಾಬ್ದಾರಿಯುತ ಡಿಸಿ ಆಗಿ ಆ ಕ್ಲಿಪ್ ಏನಿತ್ತು ಅದನ್ನ ಇಟ್ಕೋಬೇಕಾಗಿತ್ತು, ಆ ಮೆಮೊರಿ ಕಾರ್ಡ್ ಅನ್ನ ಇವ್ರ ಬಳಿ ಇಟ್ಕೋಬೇಕಾಗಿತ್ತು. ಆದ್ರೆ ಆ ಕೆಲಸವನ್ನ ಇವ್ರು ಮಾಡಿಲ್ಲ, ವಿಡಿಯೋಗ್ರಾಫರ್ ಕೈಲಿ ಕೊಟ್ಟು ಕಳಿಸ್ತಾರೆ ಅಂದ್ರೆ ಏನರ್ಥ ಅನ್ನೋ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ನಿಖಿಲ್ ನಾಮಪತ್ರದ ದಿನವೇ ಮುಖ್ಯಮಂತ್ರಿಗಳು ಕ್ರಮ ಸಂಖ್ಯೆ 1 ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತನಾಡ್ತಾರೆ. ಲೆಕ್ಕ ಹಾಕೊಳ್ಳಿ ಇವ್ರು ಯಾವ ರೀತಿ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಏನು ಸುದ್ದಿಗೋಷ್ಠಿಯ ನಡುವೆ ಆರೋಪ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಕೇಳಿಬರ್ತಿರ್ತಕ್ಕಂಥದ್ದು, ಈಗ ಪ್ರಾದೇಶಿಕ ಆಯುಕ್ತರ ಮುಂದೆ ಇದೀಗ ಸುಮಲತಾರವರ ಚುನಾವಣಾ ಏಜೆಂಟ್ ಏನಿದ್ದಾರೆ ಮದನ್ ಕುಮಾರ್, ಅವರು ವಿಚಾರಣೆಗೆ ಹಾಜರಾಗಬೇಕು. ಆ ವಿಚಾರಣೆಗೆ ಆರಂಭಕ್ಕೂ ಮುಂಚೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಪ್ರೆಸ್ ಮೀಟ್ ಆರಂಭಕ್ಕೂ ಮುಂಚೆಯೇ ಇವತ್ತು ಬೆಳಿಗ್ಗೆ ಮದನ್ ಕುಮಾರ್ ರವರಿಗೆ ಇಬ್ಬರು ಅಬ್ಸರ್ವರ್ಗಳು, ಅಂದ್ರೆ ಈ ಮಂಡ್ಯದ ಚುನಾವಣಾ ಅಬ್ಸರ್ವರ್ಗಳೇನಿದ್ದಾರೆ ಆ ಇಬ್ಬರು ಅಬ್ಸರ್ವರ್ಗಳು ಒಂದು ಪತ್ರ ಮುಖೇನ ಒಂದು ವಿಚಾರವನ್ನು ಅವರು ಮುಡಿಸಿರ್ತಕ್ಕಂತಹದ್ದು. ಅದೇನಂತ ಹೇಳಿದ್ರೆ, ನೀವು ಮಾಡಿರ್ತಕ್ಕಂತಹ ಆರೋಪಗಳೆಲ್ಲವೂ ಬೇಸ್ಲೆಸ್ ಆರೋಪಗಳು, ಸುಳ್ಳು ಆರೋಪಗಳು. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.